இந்த இந்த எக்குது அடிப்பட்ட கீடா பால், இந்த பால் எதுக்காக போடுறீங்க? இந்த பால் வந்து உள்ள வந்து ரத்த கட்டிச்சிருந்தாக்கா, ஓகே. நரம்பு சுலுக்கிருந்தாக்கா, ஆ இது அது இழிக்கூடிய சக்தி உண்டு. ஓகே. ஆ இந்த இயற்கை செடி ஓகே. ஆ கடை என்ன சொல்லுவாங்க, கடவுள் என்ன சொல்லுவாங்க, கடை என்ன எக்குது ಗಿಡ ಎಕ್ಕದ ಗಿಡ. ಎಕ್ಕಿದ ಗಿಡ. ಹಾ ಎಕ್ಕಿದ ಗಿಡ ಬಂದು ಒಂದು ಔಷಧಿ. ಓಕೆ. ಅದು ಏಟು ಬಿದ್ದರೆ ಒಳಗಡೆ ಮೂರುಗಟ್ಟು ರಕ್ತ ಇದು ಕಟ್ಕೊಂಡ್ರೆ, ನರೆಯನ್ನು ಸುಲ್ಕೊಂಡ್ರೆ, ಅದು ಹಾಲು ಹೊಡೆದ್ರೆ, ಹಾಲು ಹೊಡೆದ ಮೇಲೆ ಕಡ ಬೇರೆ ಇದಲ್ಲ ಬೇರು, ಆ ಬೇರೆ ಎತ್ತು ಮಣ್ಣು ಹಾಕಿದ್ರೆ ಅದು ಅಷ್ಟು ಪವರ್. ಹೌದಾ? ಓಕೆ. ಬೇರೆ ಬೇರೆ ಬೇರ್ದೆ ಮಣ್ಣು ಹಾಕ್ಬೇಕು. ಕಟ್ಕೊಂಡ್ರೆ ನರ ಸುಳ್ದಿರೋದು, ರಕ್ತ ಕಟ್ಕೊಂಡಿರೋದು ಎಲ್ಲ ಬಿಡಿಸ್ತದೆ. ಈಗ 65 ವಯಸ್ಸು, ಈ ವರ್ಷದಿಂದ 65 ಹುಟ್ಟಿದ್ದೆ. ನನಗೆ ತಿಳಿದ ಒಂದು 20 ವಯಸ್ಸು ನನಗೆ ಅವಾಗ ತಿಳಿತ್ತು. ಹೌದಾ? 20 ವರ್ಷ ನನ್ನ ವಯಸ್ಸು ಅವಾಗ 20 ವರ್ಷ ನನಗೆ. ಹೌದು. ನನಗೆ ತಿಳಿತು. ಈ ತರ ಒಂದು ಸೂತ್ರ ಹೇಳಿದ್ರು, ಒಂದು ವಯಸ್ಸಾದ ದೊಡ್ಡವರು ಹೇಳಿದ್ರು, ಈ ತರ ಹೋದ್ರೆ ಇದು ಚೆನ್ನಾಗತ್ತದೆ ಅಂತ. ಓಕೆ. ಅದು ನಾನು ಊರಾಗ ಕುರಿ ಮಾಡ್ಕೊಂಡಿದ್ದೆ. ಆವಾಗ ನಾನು ಇದು ಹಾಕಿದೆ ಕುರಿಗೆ. ಮೇಕೆ ಜಮೀನಾಗ ಹೋದ್ರೆ ವ್ಯವಸಾಯ ಮಾಡ್ತೀನಿ ಬತ್ತಂತ ಓಡೋಗ್ರೆ ಕಲ್ಲು ತಂದು ಬಿದ್ದರೆ ಅವ ನರ ಸುಳ್ಕೊಂತದೆ, ಏಟ್ ಬೀಳ್ತದೆ ಕೆಳಗೆ ಬಿದ್ದರೆ. ಹೌದು. ಅವಾಗ ಅದನ್ನ ಹಾಕೊಂಡು ಹೊಡಿದ್ರೆ ಅದು ಎಷ್ಟು ಏಟಾಗಲಿ ಅದು ಶಕ್ತಿ ಎಳಿತದೆ. ಆ ನರದ್ದು ನೋವು ಎಳೆದ್ ಬಿಡ್ತೈತೆ. ರಕ್ತ ಕಟ್ಕೊಂಡಿದ್ರು ಅದು ಎಳೆದೋಗ್ತೈತೆ. ಬೀಳ್ತದೆ, ಓಕೆ. ಎಳಿತದೆ. ಅಷ್ಟು ಶಕ್ತಿ ಇದು ಎಕ್ಕದ ಗಿಡಕ್ಕೆ. ಎಕ್ಕದ ಗಿಡಕ್ಕೆ. ಇದು ನೀನು ಎಷ್ಟು ವರ್ಷದ ಅನುಭವ? 20 ವರ್ಷ ನನ್ಗೆ ವಯಸ್ಸಾಗಿರಾಗ, ಈಗ 65 ವಯಸ್ಸಾಗ್ತದೆ. ಓಕೆ. 40 ವರ್ಷದ ಅನುಭವ. ಓಕೆ. ಮೆಡಿಸಿನ್, ಸಿತ್ತ ಮೆಡಿಸಿನ್, ಚಿತ್ರಗಳು ಗೊತ್ತಾ? ದೇವ್ರಿಗೆ ಪೂಜೆ ಮಾಡೋ ಚಿತ್ರಗಳು. ಹೌದು. ಅವ್ರು ಸೇವೆ ಮಾಡೋದು ಎಕ್ಕದ ಗಿಡ. ಎಕ್ಕದ ಗಿಡ. ಹೌದು, ಕರೆಕ್ಟ್. ಇದು ದೇವ್ರಿಗೆ ಪೂಜೆ ಮಾಡ್ತಾರೆ ಹೂವನ್ನ. ಹೌದು, ನಿಜ. ಈ ಎಲೆದಲ್ಲ, ಎಲೆ ಬಂದು ತೊಳೆದು ನಮ್ಮ ತಗಂತಾರೆ ಎಲ್ಲ ನೆಲ್ಲೆಣ್ಣೆ. ಈ ಕಡದಲ್ಲೊಂದು ಎಳ್ಳೆಣ್ಣೆಕ ಬಿಸಿ ಮಾಡಿ ಏಟು ಬಿತ್ತಲ್ಲ, ಅದು ಸ್ವಲ್ಪ ಎಷ್ಟು ನಿಮಗೆ ಬಿಸಿ ಬೇಕು ಅಷ್ಟು ಹಾಕೊಂಡು ಮೆತ್ತಿನ ಕಟ್ಬಿಟ್ರೆ ಅವ್ ನೋವೆಲ್ಲ ಫುಲ್ ಎಳಿತದೆ. ಎಳ್ಬಿಡ್ತೈತೆ, ನೋವು ಕಾಣಲ್ಲ. ಒಂದೇ ದಿವಸ ಏಟು ಅವತ್ತು ದಿವಸ ಒಂದ್ ದಿವಸ ಮೂಗೇಟು. ರಕ್ತ ಬಂದ್ರೆ ಅದು ಕಟ್ಟಾಗಲ್ಲ. ಕಟ್ಟಬಾರ್ದು. ಪಾಯ್ಸನ್ ಆಗ್ತದೆ. ಪಾಯ್ಸನ್ ಆಗ್ತದೆ. ಮೈ ಫುಲ್ ಅದಕ್ಕೆ ರಕ್ತ ಎಪ್ಪಟ್ ಆಗ್ತಿತ್ತು. ಓಕೆ. ಹಂಗ್ ಕಟ್ಟಬಾರ್ದು. ಬಿರಿ ಊತ ಬಂದಿದ್ರೆ, ನೋವು ಮೂಗೇಟು ಬಿದ್ರೆ, ನರ ಸುಲ್ಕೊಂಡ್ರೆ, ಇದು ವಾಶ್ ಮಾಡಿದ್ರೆ ಚೆನ್ನಾಗತ್ತದೆ. ಓಕೆಪ್ಪ, ಥ್ಯಾಂಕ್ ಯು.